ನೀವು ಮಹಾಯೋಗಿ. ನೀವು ಮನ್ಸು ಮಾಡಿದ್ರೆ ಆ ಪರಮೇಶ್ವರನೇ ಮೆಚ್ಚಿಸುವಂತ ಮಹಾಶಿವ ಭಕ್ತರು ನೀವು. ನೀವೇ ಇಲ್ಲ ಅಂದ್ರೆ ನಮ್ಗೆ ಸಾಯೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ತಾಯಿ, ಹೌದು ಸ್ವಾಮಿ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ನನ್ ಮಗನ್ಗೆ ಶಾಪ ತರ ಕಾಡಿ ಅರ್ಧ ಆಯುಷ್ಯದಲ್ಲೇ ಜೀವನ ಮುಗಿಯೋ ತರ ಇದೆ. ಆ ಭುಜಂಗನ ವಿಷದಿಂದ ನನ್ನ ಮಗನ್ನ ನೀವು ಮಾತ್ರ ಕಾಪಾಡಕ್ಕಾಗತ್ತೆ ಅಂತ ನಂಬಿಕೆಯಿಂದ ಆಸೆಯಿಂದ ಬಂದಿದ್ದೀನಿ. ನನ್ನ ಮಗನ್ನ ಕಾಪಾಡೋ ದಾರಿ ತೋರಿಸಿ ಸ್ವಾಮಿ. ನನ್ನ ಮಗನ್ಗೆ ಪ್ರಾಣ ಭಿಕ್ಷೆ ನೀಡಿ ಸ್ವಾಮಿ. ಹರ ಹರ ಮಹಾದೇವ ಶಂಭೋ ಶಂಕರ. ಕಳೆದ ಜನ್ಮದಲ್ಲಿ ಅಹಂಕಾರದಲ್ಲಿ ಕಣ್ಣು ಕುರುಡಾಗಿ ದೇವ್ರು ಇಲ್ಲ ಅಂತ ಅಂದ್ರು. ದೇವ್ರನ್ನ ಕಲ್ಲು ಅಂತಂದ್ರು. ಕಲ್ಲನ್ನ ಪೂಜಿಸೋದು ಅವಿವೇಕತನ ಅಂದ್ರು. ಸ್ವಾಮಿ, ಆ ಪಾಪದ ಫಲಾನೇ ಕಾಣಿಸೋ ಪ್ರತಿ ಕಲ್ಲನ್ನು ಪೂಜಿಸೋ ಹಾಗೆ ಮಾಡ್ತಾ ಇದೆ. ಮರ ಹುತ್ತ ಕೂಡ ದೇವ್ರ ಹಾಗೆ ಕಾಣಿಸ್ತಾ ಇದೆ. ಈ ಜನ್ಮದಲ್ಲಾದ್ರೂ ಬದಲಾಗಿ ಆ ಭುಜಂಗ ಮಹಾಯೋಗ ಸಂಪನ್ನ. ಅವನಿಂದ ಕಾಪಾಡೋ ಶಕ್ತಿ ನನ್ನಿಂದ ಇಲ್ಲ ತಾಯಿ. ಸ್ವಾಮಿ, ಭುಜಂಗ ದೈವಾಜ್ಞೆ ಅನುಸರಿಸ್ತಾನೆ. ಅವನನ್ನ ತಡೆಯೋದಂದ್ರೆ ದೈವಾಜ್ಞೆನ ಧಿಕ್ಕರಿಸಿದ ಹಾಗೆ. ಅದನ್ನ ನಾನು ಮಾಡಲ್ಲ ತಾಯಿ. ಅಂದ್ರೆ ನನ್ನ ಮಗನ್ನ ಕಾಪಾಡ್ಕೊಳ್ಳೋ ದಾರಿನೇ ಇಲ್ವಾ ಸ್ವಾಮಿ? ಇದೆ. ಈ ಭೂಮಿ ಮೇಲೆ ಭುಜಂಗನ ಶಕ್ತಿನ ನಿವಾರಿಸೋ ಶಕ್ತಿ ಇದೆ. ಅದು ಒಂದೇ, ಕಾರ್ತಿಕೇಯನ ಶಕ್ತಿ ಆಯುಧ. ಕಾರ್ತಿಕೇಯ ಶಕ್ತಿ ಆಯುಧನ? ಹೌದು ತಾಯಿ. ಕುಮಾರಸ್ವಾಮಿ ಶಕ್ತಿ ಆಯುಧ ಮಾತ್ರನೇ ಭುಜಂಗನನ್ನ ಹೆದರಿಸುತ್ತೆ. ಆತನ ಕೋಪದಿಂದ ನಿನ್ ಮಗುನ ರಕ್ಷಿಸ್ತಾನೆ. ಕಾರ್ತಿಕೇಯ, ಅನಿರುದ್ಧ ಅನ್ನೋ ಆ ಮಗುನ ಆ ಭುಜಂಗನ ವಿಷದ ಕೋರೆ ಹಲ್ಲಿನಿಂದ ರಕ್ಷಿಸೋ ಜವಾಬ್ದಾರಿ ನಿಂದೆ. ತಾಯಿ, ಈ ಶಕ್ತಿ ಆಯುಧ ನಿನ್ನ ಮಗುವಿನ ಬಳಿ ಇರೋವರೆಗೂ ಭುಜಂಗನೇ ಅಲ್ಲಮ್ಮ, ಆ ಆದಿಶೇಷನು ಕೂಡ ನಿನ್ ಮಗುವಿನ ನೆರಳನ್ನು ತಾಕೋದಿಲ್ಲಮ್ಮ. ಅಷ್ಟ ದಿಕ್ಕುಗಳಿಂದ ದುಷ್ಟ ಶಕ್ತಿಗಳಿಂದ ನಿನ್ ಮಗನ್ನ ಕಾಪಾಡೋ ಮಹಾಶಕ್ತಿನಮ್ಮ ಇದು. ಹುಷಾರು ತಾಯಿ. ಧನ್ಯವಾದ ಸ್ವಾಮಿ. ಹರ ಹರ ಮಹಾದೇವ. ತಾಳೆಗರಿಯಲ್ಲಿರುವಂತ ನಾಗನಿಧಿ ರಹಸ್ಯನ ಓದಿರೋರು ಭುಜಂಗ ಸರ್ಪ ಕೋಪಕ್ಕೆ ಶಾಪಕ್ಕೆ ಬಲಿಯಾಗ್ತಾರೆ. ಬರೋವಂತ ಅಮಾವಾಸ್ಯೆಯ ದಿನ ಓದಿರೋರು ಹೇಳಿದ್ರೆ ಆ ವಿಷಯದ ಬಗ್ಗೆ ಕೇಳಿದವರು ಕೂಡ ಮರಣಕ್ಕೆ ಗುರಿಯಾಗ್ತಾರೆ. ಮಹಾ ಅಮಾವಾಸ್ಯೆ ಒಳಗೆ ತಾಳೆಗರಿ ಬಗ್ಗೆ ಕೇಳಿದ್ರೆ ಅದನ್ನ ಕೇಳಿಸ್ಕೊಂಡವರು ಸಾಯ್ತಾರೆ. ಕೇಳದೆ ಹೇಳಿದ್ರೆ ಪುಣ್ಯನೇ ಸತ್ತೋಗ್ತಾಳೆ. ಈ ನಡುವೆ ಭುಜಂಗ ಪುಣ್ಯನ ಸಾಯಿಸಿದ್ರೆ ನಿಧಿ ರಹಸ್ಯ ಅವಳಲ್ಲೇ ಕೊನೆಯಾಗ್ಬಿಡುತ್ತೆ. ಇಲ್ಲ, ಆ ಥರ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಏನಾದ್ರೂ ಮಾಡಿ ಪುಣ್ಯಾಳಿಂದ ನಿಧಿ ರಹಸ್ಯನ ತಿಳ್ಕೋಬೇಕು. ಹೇಗೆ? ಹೇಳಿದ್ರೆ ಸತ್ತೋಗ್ತಾಳೆ ಅಂತ ಸತ್ತೋದ್ರೂ ಹೇಳಲ್ಲ. ಈಗೇನ್ ಮಾಡೋದು? ಸತ್ಯ ಹೇಗ್ ತಿಳ್ಕೊಳ್ಳೋದು? ಅಷ್ಟಕ್ಕೂ ಆ ಭುಜಂಗನ ಶಾಪ ಫಲಿಸುತ್ತಾ? ಕೇಳಿದ ಕೂಡ್ಲೆ ನಿಜವಾಗ್ಲೂ ಸಾಯ್ತೀವ? ಒಂದು ವೇಳೆ ನಿಧಿ ರಹಸ್ಯನ ಪುಣ್ಯಾಳತ್ರ ಯಾರೂ ಕೇಳಬಾರ್ದು ಅಂತ, ಕೇಳಿದ್ರೂ ಅವಳು ಹೇಳಬಾರ್ದು ಅಂತ ಆ ಭುಜಂಗನೇ ಯಾಕೆ ಭಯಪಡಿಸಿರ್ಬಾರ್ದು? ಹೋಗ್ ಕೇಳಲ್ಲ. ಒಂದು ವೇಳೆ ಶಾಪನೇ ನಿಜ ಆದ್ರೆ ನನಗೇ ತೊಂದರೆ. ಮತ್ತೆ ಹೇಗೆ ತಿಳ್ಕೊಳ್ಳೋದು? ನಮಸ್ಕಾರ ಯಜಮಾನ್ರೆ. ಏನ? ಚೀಲಗಳನ್ನ ಗಾಡಿಗೆ ಹಾಕ್ಸಿದೀನಿ ಯಜಮಾನ್ರೆ. ಅವರು ದುಡ್ಡು ನಾಳೆ ಕೊಡ್ತೀನಿ ಅಂದಿದ್ದಾರೆ. ಸರಿ, ಹೋಗು. ಸರಿ ಯಜಮಾನ್ರೆ. ನಿಂತ್ಕೊಳ್ಳೋ. ಯಜಮಾನ್ರೆ, ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು ಯಜಮಾನ್ರೆ. ಮದುವೆ ಮಾಡಿದ್ರೆ ನನ್ನ ಜವಾಬ್ದಾರಿ ಕಳೆಯುತ್ತೆ.
ಮದುವೆ ಖರ್ಚು ನಾನು ನೋಡ್ಕೋತೀನಿ. ಯಜಮಾನ್ರೆ, ನಿಜವಾಗ್ಲೂ ನೀವು ದೇವ್ರೆ, ಕೇಳ್ದೇನೆ ಸಹಾಯ ಮಾಡ್ತಿದ್ದೀರಾ. ನಿಮ್ ಋಣನ ಹೇಗ್ ತೀರಿಸ್ಕೊಳ್ಳಿ ಯಜಮಾನ್ರೆ? ತೀರ್ಸೋದಿಕ್ಕೆ ದಾರಿ ಇದೆ, ತೀರಿಸ್ತೀಯಾ? ಹೇಳಿ ಯಜಮಾನ್ರೆ, ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನಗ್ ಬೇಕಾಗಿರೋದು ಕೂಡ ಅದೇ ಕಣೋ. ಏನಿಲ್ಲ ಕಣೋ, ಅಲ್ಲಿ ಪುಣ್ಯ ಇದ್ದಾಳಲ್ಲ, ಅವಳ ಹತ್ರ ಹೋಗಿ ಅಷ್ಟೇನಾ ಯಜಮಾನ್ರೆ? ಈಗಲೇ ಹೋಗಿ ಕೇಳ್ಕೊಂಡು ಬರ್ತೀನಿ. ನಿಂತ್ಕೋ. ಒಂದು ವೇಳೆ ಅವಳಿಗೆ ಹೇಳಕ್ಕಿಷ್ಟ ಇಲ್ಲ ಅಂದ್ರೆ ತಪ್ಪಿಸ್ಕೊಳ್ತಾಳೆ. ಹಿಂದೆ ಬಿದ್ದಾದ್ರೂ ಕೇಳಿ ತಿಳ್ಕೊ. ಸರಿ ಯಜಮಾನ್ರೆ. ಅಮ್ಮ ಪುಣ್ಯ, ಏನಣ್ಣ? ಗರ್ಭಗುಡಿಲಿ ತಾಳೆಗರಿನ ಓದಿದ್ಯಲ್ವಾ? ಅಯ್ಯೋ ಅಣ್ಣ, ಅದ್ರ ಬಗ್ಗೆ ಕೇಳ್ಬೇಡಿ ಅಣ್ಣ, ಕೇಳ್ಬೇಡಿ. ಅದನ್ನ ನೀನ್ ಹೇಳ್ದೆ ಇಲ್ಲಿಂದ ಹೋಗಕ್ಕಾಗಲ್ಲ. ಅಯ್ಯೋ ಅಣ್ಣ, ಅದ್ರ ಬಗ್ಗೆ ಕೇಳ್ಬಾರ್ದು. ಯಾಕೆ? ಅದನ್ ಕೇಳಿದ್ರೆ ಸತ್ ಹೋಗ್ತಾರೆ ಅಣ್ಣ. ಹೇಳಕ್ ಇಷ್ಟ ಇಲ್ದೆ ಹೀಗ್ ಸುಳ್ಳು ಹೇಳ್ತಿದ್ಯಾ? ಹೇಳಮ್ಮ, ಆ ತಾಳೆಗರಿಲಿ ಏನ್ ಬರ್ದಿದೆ ಅಂತ ಹೇಳಮ್ಮ, ಹೇಳು. ನಿಧಿ ರಹಸ್ಯ ಕೇಳಿದ್ರೂ ಸಾಯ್ಲಿಲ್ಲ ಯಾಕೆ? ಹಾಗಾದ್ರೆ ಆ ಶಾಪ ಸುಳ್ಳ? ಹಾಗಾದ್ರೆ ನಾನೇ ಹೋಗಿ ಕೇಳ್ತೀನಿ. ಏಯ್, ಯಾರಲ್ಲಿ? ಆ ಶವನ ಹೊರಗೆ ತಗೊಂಡೋಗಿ. ಆಯ್ತು ಯಜಮಾನ್ರೆ. ಭಯಪಡುವಂತ ಅವಶ್ಯಕತೆ ಇಲ್ಲ ಪುಣ್ಯ. ಇನ್ಮುಂದೆ ನಿನ್ನ ಹತ್ರ ಯಾರು ಏನು ಕೇಳಲ್ಲ. ಆದ್ರೆ ನೀನು ಹೇಳಿದ್ರೇನೆ ಈ ವಿಷಯ ಯಾರಿಗಾದ್ರೂ ಗೊತ್ತಾಗೋದು. ಹುಷಾರು. ಸ್ವಾಮಿ, ನನ್ನ ಮಗನ್ಗೆ ನೀನೇ ರಕ್ಷೆ. ನನ್ನ ಮಗನ್ನ ಕಾಪಾಡ್ಕೊಳ್ಳೋ ಭಾರ ನಿಂದೆ ಸ್ವಾಮಿ, ನಿಂದೆ. ಏನಮ್ಮ ಇದು? ಆ ಕಾರ್ತಿಕೇಯನಿಗೆ ಶಕ್ತಿ ಆಯುಧ, ಅದನ್ನ ನಿನ್ನ ಹತ್ರ ಇಟ್ಕೊಂಡ್ರೆ
ಆ ಭುಜಂಗನ ನೆರಳು ಕೂಡ ನಿನ್ನನ್ನ ತಾಗಲ್ಲ ಕಣೋ. ಇದೇ ನಿನಗೆ ಶ್ರೀರಾಮ ರಕ್ಷೆ. ತಗೊಳ್ಳೋ. ಈ ಶಕ್ತಿ ಆಯುಧ ನನ್ನ ಕಾಪಾಡುತ್ತಾ? ಒಳ್ಳೆ ಫೂಲಿಶ್ ಥರ ಆಡ್ತೀಯಲ್ಲ. ಅಷ್ಟಕ್ಕೂ ಹಾವಿನ ವಿಷದಿಂದ ನಮ್ಮನ್ನ ಮೆಡಿಸಿನ್ ಕಾಪಾಡುತ್ತೆ ಹೊರತು ಈ ಆಯುಧ ಏನ್ ಮಾಡುತ್ತಮ್ಮ? ತಪ್ಪು ಕೊಂದ. ಪ್ರಾಣ ತೆಗಿಬೇಕು ಅಂದ್ಕೊಂಡಿರೋದು ಮಾನವ ಶಕ್ತಿ ಅಲ್ಲ, ದುಷ್ಟ ಶಕ್ತಿ. ಅದನ್ನ ಎದುರಿಸಿ ಬದುಕೋಕ್ಕಾಗೋದು ಆ ದೈವ ಶಕ್ತಿಯಿಂದ ಮಾತ್ರನೇ. ಇವತ್ತಿಂದ ಇದು ನಿನ್ನ ಹತ್ರನೇ ಇರಬೇಕು. ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಷ್ಟೇ. ಹಾಗ್ಯಾಕೆ ಹೇಳ್ತೀಯಮ್ಮ? ನಿಂಗೋಸ್ಕರ ಇದನ್ನ ಇಟ್ಕೋತೀನಿ. ನನ್ನ ಮುದ್ದು ಬಂಗಾರ. ಬೇಗ ತೋರ್ಸು ಭೂತಕಿ. ಪ್ರತ್ಯಕ್ಷಮೌಗಾಕ ಅಂಜನಂ ಭೂಯಾತ್. ರೂಪಸ್ಯ ರೂಪೇಣ ಅಂಜನಂ ಪ್ರತ್ಯಕ್ಷ. ಭೂತಕ್ಕೆ ಹಾಕೋ ಅಂಜನದಲ್ಲಿ ಪುಣ್ಯ ಕಾಣಿಸಿದ್ರೆ ಅತ್ತೆ ಪುಣ್ಯನ ಸಾಯಿಸ್ಬಿಡ್ತಾರೆ. ಅಂಜನದಲ್ಲಿ ಪುಣ್ಯ ಕಾಣಿಸ್ಕೋಬಾರ್ದು ಅಂದ್ರೆ ನಾನು ಏನಾದರೂ ಮಾಡಲೇಬೇಕು. ಪುಣ್ಯನ ಕಾಪಾಡಬೇಕು. ಅಮ್ಮನ್ ಸಾಯ್ಸಕ್ ಹೋಗಿದ್ದು ಭಾವ ಆಗಿರೋದ್ರಿಂದ ಅಂಜನದಲ್ಲಿ ಭಾವನೆ ಕಾಣಿಸ್ಕೋತಾನೆ. ಅದೇನಾದ್ರೂ ನಡೆದ್ರೆ ಅಮ್ಮ ಏನ್ ಬೇಕಾದ್ರೂ ಮಾಡ್ತಾಳೆ. ಅಂಜನದಲ್ಲಿ ಭಾವನ್ ರೂಪ ಕಾಣಿಸ್ಕೊಳ್ದೆ ಇರೋ ತರ ಏನೋ ಒಂದ್ ಮಾಡಿ ತಡಿಬೇಕು. ಭದ್ರಾವತಿ, ಈ ಮಂತ್ರ ಸೀರೋ ನಿಂಬೆಹಣ್ಣಿನ ರಸನ ಅಂಜನದಲ್ಲಿ ಹಾಕಿದ ತಕ್ಷಣ ನಿನ್ನ ಸಾಯ್ಸಕ್ಕೆ ನೋಡಿದವರ ರೂಪ ಆ ದ್ರವದಲ್ಲಿ ಕಾಣಿಸತ್ತೆ. ನೋಡೋದಕ್ಕೆ ಸಿದ್ಧವಾಗಿರು. ನನ್ನ ಸಾಯಿಸೋಕ್ ಬಂದವ್ರನ್ನ ನಾನು ನೋಡ್ಬೇಕು ಅಂತ, ಆಮೇಲೆ ಅವ್ರನ್ನ ನನ್ನ ಕೈಯಿಂದನೇ ಸಾಯಿಸ್ಬೇಕು ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ತೋರ್ಸು ಭೂತಕಿ, ಬೇಗ ತೋರ್ಸು.
ಹೇಗಾದ್ರೂ ತಡಿಬೇಕು. ಆದ್ರೆ ತಡಿಯೋದು ಹೇಗೆ? ತಡಿಬೇಕು, ಹೇಗಾದ್ರೂ ಮಾಡಿ ತಡಿಬೇಕು. ಭೈರವ, ಭದ್ರಾವತಿನ ಸಾಯಿಸಕ್ ನೋಡ್ದವರ ರೂಪ ತೋರ್ಸು. ಏಯ್, ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲೇ. ನಿಮ್ಮನೇಲಿ ಬರೋದಕ್ಕೆ ಯಾರು ಹೇಳಿದ್ದು? ಅತ್ತೆ, ಅವಳು ನೋಡ್ಲಿಲ್ಲ ಅತ್ತೆ. ಏನು ನೋಡ್ಲಿಲ್ಲ? ನೋಡ್ಲಿಲ್ಲ. ಪೂಜೆನೆಲ್ಲ ಹಾಳು ಮಾಡ್ಬಿಟ್ರು. ಅಷ್ಟಕ್ಕೂ ನಿಮ್ಮನ್ನ ಯಾರು ಇಲ್ಲಿ ಬರಕ್ ಹೇಳಿದ್ದು? ತೊಲಗಿ ಇಲ್ಲಿಂದ. ಸಾರಿ ಅತ್ತೆ. ಹೋಗು ಅಂತ ಹೇಳಿದ್ನಲ್ಲ. ಏನಿನ್ನು ಇಲ್ಲೇ ನಿಂತ್ಕೊಂಡು ನೋಡ್ತಿದ್ಯಾ? ಹೋಗೋ. ಇನ್ನೇನ್ ಯಾರು ಅಂತ ಗೊತ್ತಾಗೋಷ್ಟರಲ್ಲಿ ಸರಿಯಾಗಿ ಬಂದು ಹಾಳು ಮಾಡ್ಬಿಟ್ರು. ಅಳಿಯ ಅನ್ನೋದಕ್ಕೆ ಸುಮ್ಮನೆ ಇದ್ದೆ. ಇಲ್ಲ ಅಂದಿದ್ರೆ ನನಗೆ ಬಂದಿರೋ ಕೋಪಕ್ಕೆ ಅವ್ನ ಪ್ರಾಣನೇ ತೆಗೆದು ಬಿಡ್ತಾ ಇದ್ದೆ. ಸರಿ, ಆಗಿದ್ದೆಲ್ಲ ಆಗೋಯ್ತು. ಇನ್ನೊಂದ್ಸಲ ನೋಡು. ಸಾಧ್ಯ ಇಲ್ಲ. ಅಂಜನ ಎಲ್ಲ ನೀರ್ ಪಾಲಾಗೋಯ್ತು. ಮತ್ತೆ ಅಂಜನ ಹಾಕ್ಬೇಕು ಅಂದ್ರೆ ತುಂಬಾ ಸಮಯ ಹಿಡಿಯತ್ತೆ. ಅಲ್ಲಿವರೆಗೂ ನಿನ್ನನ್ನು ಸಾಯಿಸ್ಬೇಕು ಅನ್ಕೊಂಡಿದ್ದ ಶತ್ರುನ ನೋಡಕ್ಕಾಗಲ್ಲ. ಇಷ್ಟೆಲ್ಲ ಅನಿರುದ್ಧ ಮತ್ತೆ ಪರ್ಣಿಕಾಯಿಂದಾನೇ ಆಗಿದ್ದು. ಕೈಗೆ ಸಿಕ್ಕಿದಂತಹ ಶತ್ರು ಕೈಯಿಂದ ಜಾರೋಯ್ತು. ಆದ್ರೂ ಅವರನ್ನ ಸುಮ್ಮನೆ ಬಿಡಲ್ಲ. ಏನೋ ಒಂದು ಮಾಡಿ ಅದ್ರ ಬಗ್ಗೆ ತಿಳ್ಕೊತೀನಿ. ಅವ್ರಿಗಂತ್ಯ ಹಾಡ್ತೀನಿ. ಸ್ವಾಮಿ, ಆ ಭುಜಂಗ ಸರ್ಪದಿಂದ ನನ್ನ ಮಗನ್ನ ಕಾಪಾಡು. ಅದ್ರ ಶಾಪದಿಂದ ನನ್ನ ಮಗನ್ನ ಕಾಪಾಡು. ಸಂಪೂರ್ಣ ಆಯಸ್ಸನ್ನ ಕೊಡು ಸ್ವಾಮಿ. ಅಲ್ಲೋಡಿ ಭುಜಂಗ ಮನೆ ಮುಂದೆ ಬಂದ್ಬಿಟ್ಟಿದೆ. ಅಲ್ಲೋಡಿ ಭುಜಂಗ ಸರ್ಪ ಅನಿರುದ್ಧ ಸಾಯಿಸೋದಿಕ್ಕೆ ಬರ್ತಾ ಇದೆ. ಆ ಭುಜಂಗ ನಿನ್ನ ಸಾಯಿಸ್ಬಿಡುತ್ತೆ. ಓಡ್ ಹೋಗೋ. ಕಂದ, ಓಡ್ ಹೋಗು ಕಂದ, ಓಡ್ ಹೋಗೋ. ಅಮ್ಮ ಅಮ್ಮ ಅನಿರುದ್ಧ, ಅಮ್ಮ 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 ಅನಿರುದ್ಧ, ಅಮ್ಮ ಅನಿರುದ್ಧ, 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 ಅನಿರುದ್ಧ.
ಅನಿರುದ್ಧ್ ಅಮ್ಮ ಅಮ್ಮ ಅನಿರುದ್ಧ್